ಆದರೆ ಅವತ್ತು ಮಾತ್ರ ಚರಿತ್ರೆ ಬದಲಾಗುತ್ತೆ. ಆತ ತಂಡವನ್ನು ಗೆಲ್ಲಿಸಬೇಕಂತ ಕಣಕ್ಕಿಳಿದು ಬಿಟ್ಟಿದ್ದ. ಬರೋಬ್ಬರಿ 32 ವರ್ಷದಿಂದ ಆಸ್ಟ್ರೇಲಿಯಾ ಆ ಗ್ರೌಂಡ್ನಲ್ಲಿ ಸೋತೇ ಇರಲಿಲ್ಲ. ಅಲ್ಲಿವರೆಗೂ ಅವರಿಗೆ ಅದು ತವರಿನ ಮೈದಾನ ಆಗಿತ್ತು. ಈತ ಮಾತ್ರ ಆಗಿದ್ದು ಆಗಲಿ ಅಂತ ಬ್ಯಾಟಿಂಗ್ ಆಡೋಕ್ಕೆ ಶುರು ಮಾಡ್ತಾರೆ. ಆತ ಮಾತ್ರ ಬ್ಯಾಟ್ ಬೀಸಿದ. ಡ್ರಾ ಮಾಡೋಣ ಅನ್ನೋದು ಆತನ ತಲೆಯಲ್ಲೇ ಇರಲಿಲ್ಲ. ಅದು ಹಂಬಿ ಧೈರ್ಯವೋ ಏನೋ ಗೊತ್ತಿಲ್ಲ. ಆಸ್ಟ್ರೇಲಿಯಾ ವೇಗಿಗಳನ್ನು ಆಟ ಆಡಿಸಿ ಒಡೆದು ಹಾಕಿಬಿಟ್ಟಿದ. ಇನ್ನೇನು ಗೆದ್ದೇ ಬಿಟ್ವಿ ಎಂದು ಬೀಗುತ್ತಿದ್ದ ಆಸೀಸ್ ಆಟಗಾರರ ಎದೆಯನ್ನೇ ಬೀಗು ಬಿಟ್ಟಿದ್ದವು. ಆದರೆ ಕೊನೆಯಲ್ಲಿ ಬಾಲ್ಗಿಂತ ರನ್ನೇ ಹೆಚ್ಚು ಬೇಕಾಗಿತ್ತು. ಗೆಲ್ಲಬೇಕು ಅಂದರೆ 8ರ ಸರಾಸರಿ ರನ್ ಬರಬೇಕಿತ್ತು. ಈ 8ರ ಸರಾಸರಿ ರನ್ನಿಂದ ಒನ್ಡೇಯಲ್ಲಿ ಕೂಡ ಗೆಲ್ಲೋದು ತುಂಬಾನೇ ಕಷ್ಟ. ಆತ ಮಾತ್ರ ಮುನ್ನುಗ್ಗಿ ನಾನು ಗೆಲ್ಲಿಸ್ತೀನಿ ಅಂತ ಸಿಂಹದ ಥರ ಮುನ್ನುಗ್ಗಿದ್ದ. ನೋಡುತ್ತಲೇ ಪಂದ್ಯದ ಚಿತ್ರಣವೇ ಬದಲಾಗುತ್ತೆ. ಆತ ಸಿಡಿದು ನಿಂತಿದ್ದ.